ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲೂ ಕೂಡ ಈ ಕಿಚ್ಚು ಹಬ್ಬಿಕೊಳ್ತಾ ಇದೆ. ಕಾತರ್ಕಿಯಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿ ಆಗದೇ ಇದ್ರೆ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತಹ ಎಲ್ಲಾ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಸ್ ಸೇರಿದಂತೆ ಇತರೆ ವಾಹನವನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಾದಗಿ, ಮುಧೋಳ, ಜಮಖಂಡಿ ರಸ್ತೆ ತಡೆದು ಕಿಡಿಕಾರ್ತಾ ಇದ್ದಾರೆ. ರೈತರು 8 ದಿನ ಆದರೂ ಕೂಡ ಆಕ್ರೋಶ ಕಡಿಮೆ ಆಗಿಲ್ಲ. ಬೀದಿಗಿಳಿದಿದ್ದಾರೆ ರೈತರು. ಏನಾದ್ರೂ ಅನಾಹುತ ಆಗೋ ಮೊದಲು ಎಚ್ಚೆತ್ತುಕೊಳ್ಬೇಕು ಸರ್ಕಾರ, ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಈ ಅನ್ನದಾತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಒಂದು ಕಡೆಯಲ್ಲಿ ಸಾಥ್ ಕೊಟ್ಟಿದ್ರೆ, ಅದರ ಜೊತೆಯಲ್ಲಿ ಸ್ವಾಮೀಜಿಗಳು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಪಕ್ಕದಲ್ಲಿ ಬಾಗಲಕೋಟೆ, ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಕಿಚ್ಚು ಈಗ ಜೋರಾಗ್ತಾ ಇರೋದು. ಸ್ಥಳದಲ್ಲೇ ರೈತರು ಅಡುಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಈ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಇವತ್ತ ಸರ್ಕಾರದ ಮಂತ್ರಿನ ವಾಪಸ್ ಕಳಿಸ್ತಕ್ಕಂಥದ್ದು ಅವ್ರಿಗೆ ಹಾಗೆ ಕಳಿಸಿಲ್ಲ. ಈ ಕಾರ್ಖಾನೆಯವರ 3,500 ರೂಪಾಯಿ ನಮ್ಗೇನು ಬೇಡಿಕೆ ಇತ್ತು, ಅವರ ಇವತ್ತೇನು ನನ್ನ ರೈತ ದೇವತೆಗಳು ತಾವೆಲ್ಲ ಶ್ರಮ ಪಟ್ರೆ ಆ ಶ್ರಮದಿಂದ ನಿಮಗೆ ಹಂಚಿ ನೀವು ರೈತರು ಗಮನಿಸ್ತಾ ಇದ್ದೀವಿ. ಕ್ಯಾಬಿನೆಟ್ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನುವಂತಹ ಪ್ರಶ್ನೆ, ರೈತರ ಆಗ್ರಹಗಳು, ಅವರ ಮನವಿಗಳು, ಇದೆಲ್ಲದಕ್ಕೂ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅದೆಲ್ಲವೂ ಕೂಡ ಸಭೆ ನಡೆಯೋದು ಕ್ಯಾಬಿನೆಟ್ನಲ್ಲಿ. ಸಿಎಂ ಕೂಡ ಕ್ಯಾಬಿನೆಟ್ ಸಭೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳಿದು. ಬೆಳಗಾವಿ, ಬಾಗಲಕೋಟೆ ಅನೇಕ ಕಡೆಗಳಲ್ಲಿ ಈ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಂಬಲ ಬೆಲೆ ನಿಗದಿ ಆಗುತ್ತಾ, ಅದರ ಜೊತೆಯಲ್ಲಿ ಅಹವಾಲನ್ನು ಎಚ್.ಕೆ. ಪಾಟೀಲ್ ಸ್ವೀಕರಿಸಿದ್ದಾರೆ. ಅದರ ಬಗ್ಗೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಿಎಂ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕ್ಯಾಬಿನೆಟ್ ಸಭೆಯ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಇವತ್ತು ಪ್ರಮುಖವಾಗಿ ರೈತರ ಈ ಅಹವಾಲುಗಳನ್ನು ಸ್ವೀಕರಿಸಿದ ನಂತರದಲ್ಲಿ ಇವತ್ತಿರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಚರ್ಚೆಗಳಾಗುತ್ತಾ ಅನ್ನೋ ಪ್ರಶ್ನೆ, ಅಂತಿಮವಾಗಿ ಏನ್ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಿಎಂ ಸದ್ಯಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಆರಂಭ ಆಗುತ್ತೆ. ಅದು 10 ರೂಪಾಯಿದಾಗ ಸರಿ ತಯಾರಾಗ್ತೈತಿ. ಬಾಟ್ಲಿ ಆದಾಯ ಇದೆ ಖರ್ಚುಗಳು ಸ್ಪ್ರೀಟ್ ಹಾಕಿದ್ರೆ ಮಾತ್ರ ಸರಾಯಿ. ಒಂದು ಕಡೆಯಲ್ಲಿ ರೈತರ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ಸ್ವಾಮೀಜಿಗಳು, ಮಠಾಧೀಶರು ಕೂಡ ಸಾಥ್ ನೀಡಿದ್ದಾರೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿರೋದು. ಇನ್ನೆಷ್ಟು ದಿನ ರೈತರು ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆ. 8 ದಿನ ಕಳೆದು ಹೋಗಿದೆ. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು, ರಸ್ತೆ ತಡೆಯನ್ನ ನಡೆಸಿದ್ರು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ? ಬೆಂಬಲ ಬೆಲೆಯನ್ನ ನಿಗದಿ ಮಾಡುತ್ತಾ ಅದರ ಬಗ್ಗೆ ಘೋಷಿಸುವಂತ ಚರ್ಚೆಗಳು, ಮಹತ್ವದ ಚರ್ಚೆಗಳು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಚಿತ್ತ ಇದೀಗ ಸಂಪುಟ ಸಭೆಯತ್ತ ನೆಟ್ಟಿದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಈ ಆಗ್ರಹ, ಮನವಿ ಜೊತೆಯಲ್ಲಿ ಹೋರಾಟ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಬೆಂಬಲ ಬೆಲೆ ನಿಗದಿ ಆಗುವವರೆಗೂ ಅದರ ಜೊತೆಗೆ ಅವ್ರಿಗಿರುವಂತಹ ಒಂದಷ್ಟು ಮನವಿಗಳನ್ನ ಸರ್ಕಾರ ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡೋವರೆಗೂ. ಬಾಗಲಕೋಟೆಯಲ್ಲೂ ಕೂಡ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಹೆಚ್ಚಾಗ್ತಾ ಇದೆ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲೂ ಕೂಡ ಈ ಕಿಚ್ಚು ಹಬ್ಬಿಕೊಳ್ತಾ ಇದೆ. ಕಾತರ್ಕಿಯಲ್ಲಿ ರಸ್ತೆ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಬಲ ಬೆಲೆ ನಿಗದಿ ಆಗದೇ ಇದ್ರೆ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತಹ ಎಲ್ಲಾ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಸ್ ಸೇರಿದಂತೆ ಇತರೆ ವಾಹನವನ್ನ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಲಾದಗಿ, ಮುಧೋಳ, ಜಮಖಂಡಿ ರಸ್ತೆ ತಡೆದು ಕಿಡಿಕಾರ್ತಾ ಇದ್ದಾರೆ. ರೈತರು 8 ದಿನ ಆದರೂ ಕೂಡ ಆಕ್ರೋಶ ಕಡಿಮೆ ಆಗಿಲ್ಲ. ಬೀದಿಗಿಳಿದಿದ್ದಾರೆ ರೈತರು. ಏನಾದ್ರೂ ಅನಾಹುತ ಆಗೋ ಮೊದಲು ಎಚ್ಚೆತ್ತುಕೊಳ್ಬೇಕು ಸರ್ಕಾರ, ಆದ್ರೆ ಆ ರೀತಿ ಆಗ್ತಾ ಇಲ್ಲ. ಈ ಅನ್ನದಾತರ ಹೋರಾಟಕ್ಕೆ ಬಿಜೆಪಿ ನಾಯಕರು ಒಂದು ಕಡೆಯಲ್ಲಿ ಸಾಥ್ ಕೊಟ್ಟಿದ್ರೆ, ಅದರ ಜೊತೆಯಲ್ಲಿ ಸ್ವಾಮೀಜಿಗಳು, ವಿದ್ಯಾರ್ಥಿಗಳೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತ್ರ ಅಲ್ಲ, ಪಕ್ಕದಲ್ಲಿ ಬಾಗಲಕೋಟೆ, ಅಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಕಿಚ್ಚು ಈಗ ಜೋರಾಗ್ತಾ ಇರೋದು. ಸ್ಥಳದಲ್ಲೇ ರೈತರು
ಅಡುಗೆ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘದ ನೇತೃತ್ವದಲ್ಲಿ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ಈ ಹೋರಾಟದ ಕಾವು ಹೆಚ್ಚಾಗ್ತಾ ಇದೆ. ಹೇಳಿ ಇವತ್ತ ಸರ್ಕಾರದ ಮಂತ್ರಿನ ವಾಪಸ್ ಕಳಿಸ್ತಕ್ಕಂಥದ್ದು ಅವ್ರಿಗೆ ಹಾಗೆ ಕಳಿಸಿಲ್ಲ. ಈ ಕಾರ್ಖಾನೆಯವರ 3,500 ರೂಪಾಯಿ ನಮ್ಗೇನು ಬೇಡಿಕೆ ಇತ್ತು, ಅವರ ಇವತ್ತೇನು ನನ್ನ ರೈತ ದೇವತೆಗಳು ತಾವೆಲ್ಲ ಶ್ರಮ ಪಟ್ರೆ ಆ ಶ್ರಮದಿಂದ ನಿಮಗೆ ಹಂಚಿ ನೀವು ರೈತರು ಗಮನಿಸ್ತಾ ಇದ್ದೀವಿ. ಕ್ಯಾಬಿನೆಟ್ ಸಭೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಾ ಅನ್ನುವಂತಹ ಪ್ರಶ್ನೆ, ರೈತರ ಆಗ್ರಹಗಳು, ಅವರ ಮನವಿಗಳು, ಇದೆಲ್ಲದಕ್ಕೂ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಅದೆಲ್ಲವೂ ಕೂಡ ಸಭೆ ನಡೆಯೋದು ಕ್ಯಾಬಿನೆಟ್ನಲ್ಲಿ. ಸಿಎಂ ಕೂಡ ಕ್ಯಾಬಿನೆಟ್ ಸಭೆಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ನೇರ ದೃಶ್ಯಾವಳಿಗಳಿದು. ಬೆಳಗಾವಿ, ಬಾಗಲಕೋಟೆ ಅನೇಕ ಕಡೆಗಳಲ್ಲಿ ಈ ರೈತರ ಕಿಚ್ಚು ಹೆಚ್ಚಾಗ್ತಾ ಇದೆ. ಬೆಂಬಲ ಬೆಲೆ ನಿಗದಿ ಆಗುತ್ತಾ, ಅದರ ಜೊತೆಯಲ್ಲಿ ಅಹವಾಲನ್ನು ಎಚ್ ಕೆ ಪಾಟೀಲ್ ಸ್ವೀಕರಿಸಿದ್ದಾರೆ. ಅದರ ಬಗ್ಗೆಯೂ ಕೂಡ ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸಿಎಂ ಕೂಡ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕ್ಯಾಬಿನೆಟ್ ಸಭೆಯ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಇವತ್ತು ಪ್ರಮುಖವಾಗಿ ರೈತರ ಈ ಅಹವಾಲುಗಳನ್ನು ಸ್ವೀಕರಿಸಿದ ನಂತರದಲ್ಲಿ ಇವತ್ತಿರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಇದರ ಬಗ್ಗೆ ಚರ್ಚೆಗಳಾಗುತ್ತಾ ಅನ್ನೋ ಪ್ರಶ್ನೆ. ಅಂತಿಮವಾಗಿ ಏನ್ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಿಎಂ ಸದ್ಯಕ್ಕೆ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಆರಂಭ ಆಗುತ್ತೆ. ಅದು 10 ರೂಪಾಯಿದಾಗ ಸರಿ ತಯಾರಾಗ್ತೈತಿ. ಬಾಟ್ಲಿ ಆದಾಯ ಇದೆ ಖರ್ಚುಗಳು ಸ್ಪ್ರೀಟ್ ಹಾಕಿದ್ರೆ ಮಾತ್ರ ಸರಾಯಿ. ಒಂದು ಕಡೆಯಲ್ಲಿ ರೈತರ ರೋಷಾಗ್ನಿ ಹೆಚ್ಚಾಗ್ತಾ ಇದೆ. ಸ್ವಾಮೀಜಿಗಳು, ಮಠಾಧೀಶರು ಕೂಡ ಸಾಥ್ ನೀಡಿದ್ದಾರೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸಾಥ್ ನೀಡಿರೋದು. ಇನ್ನೆಷ್ಟು ದಿನ ರೈತರು ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ಪ್ರಶ್ನೆ. 8 ದಿನ ಕಳೆದು ಹೋಗಿದೆ. ಅಹೋರಾತ್ರಿ ಧರಣಿಯನ್ನ ಕೂಡ ಮಾಡಿದ್ರು, ರಸ್ತೆ ತಡೆಯನ್ನ ನಡೆಸಿದ್ರು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಕೂಡ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಸರ್ಕಾರ ಏನ್ ಮಾಡ್ತಾ ಇದೆ? ಬೆಂಬಲ ಬೆಲೆಯನ್ನ ನಿಗದಿ ಮಾಡುತ್ತಾ ಅದರ ಬಗ್ಗೆ ಘೋಷಿಸುವಂತ ಚರ್ಚೆಗಳು, ಮಹತ್ವದ ಚರ್ಚೆಗಳು ಇವತ್ತಿನ ಕ್ಯಾಬಿನೆಟ್ ಸಭೆಯಲ್ಲಿ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಚಿತ್ತ ಇದೀಗ ಸಂಪುಟ ಸಭೆಯತ್ತ ನೆಟ್ಟಿದೆ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಆದ್ರೆ ಈ ಆಗ್ರಹ, ಮನವಿ ಜೊತೆಯಲ್ಲಿ ಹೋರಾಟ ನಿಲ್ಲುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಬೆಂಬಲ ಬೆಲೆ ನಿಗದಿ ಆಗುವವರೆಗೂ ಅದರ ಜೊತೆಗೆ ಅವ್ರಿಗಿರುವಂತಹ ಒಂದಷ್ಟು ಮನವಿಗಳನ್ನ ಸರ್ಕಾರ ಸ್ವೀಕರಿಸಿ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡುವವರೆಗೂ ಜೀವದಾನ ಮಾಡಿದಾಗ